ದೇವಿ ಸ್ವಲ್ಪ ಟೀ ಮಾಡ್ಕೊಡೆ. ದೇವಿ ನಿನ್ಗೆ ಕಣೆ, ಸ್ವಲ್ಪ ಟೀ ಮಾಡ್ಕೊಡು. ದೇವಿ ಏನಾಯ್ತು ದೇವಿ? ದೇವಿ ನಿನ್ನೆ ಕೇಳ್ತಿರೋದು. ಯಾರಾದ್ರೂ ಏನಾದ್ರು ಅಂದ್ರ? ದೇವಿ ಹೇಳ್ ದೇವಿ ಏನಾಯ್ತಂತ? ನಮ್ಮ ಅಕ್ಕನ ಮಗಳು ಮದ್ವೆ ಅಂತ ಗೊತ್ತಲ್ವಾ ನಿಮ್ಗೆ? ಹಾ ಹೌದು. ಎಲ್ಲಾರ್ಗೂ ಕಾರ್ಡ್ ಕೊಟ್ಟಿದ್ದಾರೆ, ನಮಗ್ ಮಾತ್ರ ಕೊಡ್ಲಿಲ್ಲ. ಅದಕ್ಕೆ ಯಾಕೆ ಅಳ್ತಿದ್ಯಾ? ಟೈಮ್ ಇಲ್ವೇನೋ? ಅದು ಅಲ್ದೆ ಈ ನಡುವೆ ಯಾರು ಕಾರ್ಡ್ ಕೊಡ್ತಿಲ್ಲ, ಎಲ್ಲ ವಾಟ್ಸಪ್ಪೇ ಕಣೆ. ಕನಿಷ್ಠ ಅದಾದ್ರೂ ಮಾಡ್ಬೇಕಲ್ವಾ ರೀ? ಅಯ್ಯೋ ಮರ್ತೋದ್ರೇನೋ? ಯಾಕ್ರಿ ನೀವ್ ಇಷ್ಟೊಂದ್ ಪಾಸಿಟಿವ್ ಆಗಿ ಯೋಚಿಸ್ತೀರಾ? ನಮ್ಮ ಅಕ್ಕನ್ ಬಗ್ಗೆ ಗೊತ್ತಿದ್ದು ಕೂಡ ನೀವ್ ಹೀಗ್ ಮಾತಾಡ್ತೀರಾ. ನಾವ್ ಬಡವ್ರು ಅಂತ ತಾನೆ ಅವರೆಲ್ಲ ಹೀಗ್ ಮಾಡೋದು. ಇನ್ನೇನೇ ಮಾಡಕ್ಕಾಗುತ್ತೆ? ನಮ್ಮ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ದುಡ್ಡಿದೆ. ಏನ್ ಮಾಡಕ್ಕಾಗುತ್ತೆ? ಅವಳು ಕಟ್ಕೊಂಡಿರೋನ್ ರಿಚ್ಚು, ನೀನ್ ಕಟ್ಕೊಂಡಿರೋನ್ ಪೂರು. ಸಾರಿ ಬೇಬಿ, ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ಗೇನು ಕೊಡ್ಸಕ್ಕಾಗ್ತಿಲ್ಲ, ಕೊನೆಗೆ ಮನ್ಶಾಂತಿ ಕೂಡ ಕೊಡಕ್ಕಾಗ್ತಿಲ್ಲ. ಏನ್ರಿ ಬೇಜಾರ್ ಮಾಡ್ಕೋಬೇಡಿ. ಹೇಳೋ. ನೆಕ್ಸ್ಟ್ ವೀಕ್ ನಮ್ಮ ಮಾವ ಅಮೆರಿಕಾಯಿಂದ ಇಂಡಿಯಾಗ್ ಬರ್ತಿದಾರೋ. ನಾನು ಹೇಳಿದ್ನಲ್ಲೋ ಅವ್ರು ಬಂದ್ರೆ ಫ್ಲಾಟ್ ಖಾಲಿ ಮಾಡ್ಬೇಕು ಅಂತ. ಸೊ ಇವತ್ತು ಸಡನ್ ಆಗಿ ಖಾಲಿ ಮಾಡು ಅಂದ್ರೆ? ಹಾಗಲ್ಲ ಕಣೋ, ನಾನ್ ಮುಂಚೆನೆ ಹೇಳಿದ್ನಲ್ಲ, ಆ ಕಂಡೀಷನ್ ಮೇಲೆ ತಾನೆ ಫ್ಲಾಟ್ ಕೊಟ್ಟಿದ್ ನಿನ್ಗೆ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳೋ. ಎಷ್ಟಾಗುತ್ತೋ ಅಷ್ಟೇ ಅರ್ಥ ಮಾಡ್ಕೊಳಕ್ಕಾಗದು, ಇನ್ ನನ್ ಕೈಯಲ್ಲಿ ಆಗಲ್ಲ. ಸರಿ ಕಣೋ. ಕೇಳೋ. ಹಾ ಹೇಳೋ. ಅದೇ ಕಣೋ, ನಾನ್ ನಿನ್ಗೆ 5 ಲಕ್ಷ ಕೊಟ್ಟಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ಅರೇಂಜ್ ಮಾಡು. ಅದು ಕೂಡ ನಮ್ಮ ಮಾವಂದೆ. ಎಲ್ಲಾದ್ರೂ ಇನ್ವೆಸ್ಟ್ ಮಾಡು ಅಂತ ಕೊಟ್ಟಿದ್ರು ಕಣೋ, ಅರ್ಥ ಮಾಡ್ಕೊಳೋ. ಏನ್ರಿ ಇಲ್ಲೋಡಿ, ಈ ವಿಡಿಯೋಸ್ ಮಾಡಿದ್ರೆ ಹೇಗಿರುತ್ತೆ? ಏನ್ ವಿಡಿಯೋಸು? ಸ್ಯಾರಿ ವೇರಿಂಗ್ ವಿಡಿಯೋಸ್ ರೀ. ಚೆನ್ನಾಗಿದೆ ಅಲ್ವಾ? ಮುಖ ಕಾಣಿಸ್ದೆ ಲೈಟ್ ಆಗಿ ಟೆಂಪ್ ಮಾಡೋ ರೊಮ್ಯಾನ್ಸ್ ವಿಡಿಯೋ ತರ ಇದೆ ಅಲ್ವಾ? ಈ ತರ ವಿಡಿಯೋಸ್ ಮಾಡೋದಕ್ ನಾಚಿಕೆ ಆಗಲ್ವಾ ನಿನ್ಗೆ? ನಾಚಿಕೆ ಯಾಕ್ರಿ? ಅಲ್ಲೇನ್ ಮುಖ ತೋರ್ಸಲ್ವಲ್ಲ, ಸ್ಯಾರಿ ವೇರಿಂಗ್ ವಿಡಿಯೋನೇ ಅಲ್ವಾ? ಆದ್ರೂ ಈ ನಡುವೆ ಇಂಥ ವಿಡಿಯೋಸ್ಗೆ ಲೈಕ್ಸ್ ಜಾಸ್ತಿ ಬರ್ತಿದೆ. ಇದ್ರ ಬದಲು ನಾನೊಂದ್ ಐಡಿಯಾ ಕೊಡ್ತೀನಿ, ಮಾಡ್ತೀಯಾ? ಏನದು? ಹಾಗ್ ಮಾಡಿದ್ರೆ ನಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಏನು ಅಂತ ಹೇಳ್ರಿ. ಹೇಳದ್ಮೇಲೆ ಫೀಲ್ ಮಾಡ್ಕೋಬೇಡ. ಸರಿ ಹೇಳ್ರಿ. ಸಿಮೆಟ್ ಅಂತ ಒಂದ್ ಆಪ್ ಇದೆ, ಅದ್ರಲ್ಲಿ ಸುಂದರವಾಗಿ ಕಾಣಿಸ್ಕೊಂಡ್ರೆ ಸಾಕು, ದುಡ್ಡು. ಅಂದ ತೋರ್ಸೋದಾ? ಅದಂದ್ರೆ? ಈಗ ಇದ್ ಹೇಗಿದ್ಯೋ ಹಾಗೇನೆ, ಸ್ವಲ್ಪ ಎಕ್ಸ್ಪೋಸ್ ಮಾಡ್ಬೇಕು. ಏನು ಅಂತ ಮಾತಾಡ್ತೀರಾ? ನಾನ್ ಮೊದ್ಲೇ ಹೇಳ್ದೆ ತಾನೆ ಫೀಲ್ ಮಾಡ್ಕೋಬೇಡ ಅಂತ. ಎಲ್ರು ಇಲ್ಲಿ ಯಾವ ಫೀಲ್ ಅಲ್ಲಿ ನೋಡ್ತಾರೋ ಅಲ್ಲೂ ಅದೇ ಫೀಲ್ ಅಲ್ಲಿ ನೋಡ್ತಾರೆ. ಇದೊಂದೇ ಬೇಬಿ, ರಾತ್ರಿ ಕೋಟೀಶ್ವರ ಆಗ್ಬೋದು. 4 ಜನಕ್ಕೆ ಗೊತ್ತಾದ್ರೆ ಉಗಿತಾರ್ರಿ. ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾ? ನಿನ್ಗೆ ಅವಮಾನ ಮಾಡಿದವ್ರಿಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅನ್ನಿಸ್ತಿಲ್ವಾ? ಆದ್ರೂ ಸರಿ. ನಮಗ್ ಗೊತ್ತಿರೋ 4 ಜನ ಯಾಕೆ ನೋಡ್ತಾರೆ? ಮತ್ತೆ ನಮ್ ವಿಡಿಯೋನ ಯಾವ ದೇಶದವ್ರು ನೋಡ್ಬೇಕು ಅಂತ ಆಯ್ಕೆ ಮಾಡ್ತೀವೋ ಅವ್ರೇ ನೋಡ್ತಾರೆ. ನಾವ್ ಯಾಕೆ ಇಂಡಿಯಾ ಸೆಲೆಕ್ಟ್ ಮಾಡ್ಬೇಕು? ಯಾವ್ದಾದ್ರು ಚೈನಾ, ಅಮೆರಿಕಾ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಗ ನಮ್ಮವ್ರು ಎಲ್ಲಿ ನೋಡ್ತಾರೆ? ನಮ್ಮವ್ರಿಗೆ ಹೇಗ್ ಗೊತ್ತಾಗುತ್ತೆ? ಆದ್ರೂ ನಂಗೆ ಯಾಕೋ ಬೇಡ ಅನಿಸ್ತಿದೆ ರೀ. ಸರಿ ಹೋಗಿ ನನ್ ಮೇಲೆ 1 ಕೋಟಿ ಇನ್ಶೂರೆನ್ಸ್ ಮಾಡಿಸು. ನಾನ್ ಸತ್ರೆ ಸಾಲ ತೀರಿ ಸ್ವಲ್ಪ ಮಿಕ್ಕುತ್ತೆ, ಸರಿನಾ? ಏನ್ರಿ ರೀ ನಿಂತ್ಕೊಳ್ರಿ. ಏನ್ರಿ ಹಾ ಕೋಪ ಮಾಡ್ಕೊಂಡ್ ಬಂದ್ರಿ? ನಾನ್ ಏನ್ ಹೇಳ್ದೆ? ಮತ್ತೆ ಇನ್ನೇನೇ ಮಾಡೋದು? ಒಂದ್ ಕಡೆ ಸಾಲ ಕೊಟ್ಟೋರು, ಒಂದ್ ಕಡೆ ಬ್ಯಾಂಕ್ ಲೋನ್ ಅವರು, ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿ ರೋಡ್ಗೆ ಬಂದ್ಬಿಟ್ಟಿದೀನಿ ಕಣೆ. ನನ್ ಕೈಯಲ್ಲಿ ಆಗ್ತಿಲ್ಲ ಕಣೆ. ಸರಿ ರೀ, ನಿಮ್ಗೋಸ್ಕರ ನಾನ್ ಮಾಡ್ತೀನಿ ರೀಲ್ಸು. ಮಾಡ್ತೀಯಾ? ಮಾಡ್ತೀನ್ರಿ. ನಿಜವಾಗ್ಲೂ ಮಾಡ್ತೀಯಾ? ನಿಜವಾಗ್ಲೂ ಮಾಡ್ತೀನ್ರಿ. ಹೇ ಬೇಬಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಏನಕ್ಕೋ ಈ ಹೊಗಳಿಕೆ ಎಲ್ಲ? ಅರೆ ಹ್ಯಾಪಿ ಆಗಿದ್ರೆ ತಾನಾಗೆ ಬರುತ್ತೆ. ಏನಕ್ಕೋ ಅಷ್ಟೊಂದ್ ಹ್ಯಾಪಿ? 1 ಮಂತಲ್ಲಿ 20 ಲಕ್ಷ ಬಂದಿದೆ ಗೊತ್ತಾ? 20 ಲಕ್ಷ? ಇನ್ನ ನಾನು ನೀನು ಆರಾಮಾಗಿರ್ಬೋದು. ನಿಜವಾಗ್ಲೂ? ಓ ಮೈ ಗಾಡ್, 1 ತಿಂಗಳಿಗೆ 20 ಲಕ್ಷನಾ? ನೆನೆಸ್ಕೊಂಡ್ರೇನೆ ಆಶ್ಚರ್ಯ ಆಗ್ತಿದೆ. ಆಶ್ಚರ್ಯ ಆಮೇಲೆ, ಮೊದ್ಲು ಮೂಡ್ ಬರ್ತಿದೆ, ಬಾ. ಎಲ್ಲಿದೆ? ಅಬ್ಬಾ ಸಿಕ್ತು.
ಏನ್ರಿ ಏನ್ ಹುಡುಕ್ತಿದ್ದೀರಾ? ಏನೂ ಇಲ್ಲ ಕಣೆ, ಅದೇ ID ಕಾರ್ಡು ಸಿಕ್ತು. ಏನಕ್ಕೆ? ಪಾಸ್ಪೋರ್ಟ್ಗೆ ಕಣೆ. ಪಾಸ್ಪೋರ್ಟಾ? ಏನಕ್ರಿ ಅದು? ನಮ್ ಚಾನೆಲ್ ನ ದುಬೈಯಲ್ಲಿ ಎಕ್ಸ್ಪೆಂಡ್ ಮಾಡೋಣ ಅಂತ. ದುಬೈಯಾ? ಹೌದು. ಪಾಸ್ಪೋರ್ಟ್ ವೆರಿಫಿಕೇಶನ್ ಯಾರಾದ್ರೂ ಬಂದ್ರೆ ಕೂರ್ಸು, ನಾನ್ ಪ್ರಿಂಟ್ ತಗೊಂಡ್ಬರ್ತೀನಿ. ನಮ್ ಬಿಸ್ನೆಸ್ ಅಲ್ಲ, ಮತ್ತೆ ನನಗಿಲ್ವಲ್ಲ ಪಾಸ್ಪೋರ್ಟು? ನಿನ್ಗೂ ಅಪ್ಲೈ ಮಾಡಿದೀನ್ ಕಣೆ. ನಿಂದು ಬರೋದಕ್ಕೆ 1 ತಿಂಗಳಾಗುತ್ತೆ. ಅಷ್ಟ್ರೊಳಗ್ ನಾನ್ ಮೊದ್ಲು ಹೋಗಿ ಅಲ್ಲಿರೋದಕ್ ಮನೆಗಿನೇ ಸೆಟ್ ಮಾಡಿ ಬಂದ್ಬಿಡ್ತೀನಿ. ಮತ್ತೆ ನಾನೊಬ್ಳೇ ಇಲ್ಲಿ? ಟೆನ್ಷನ್ ಆಗ್ಬಿಡ್ವೆ, ನಾನ್ ವಾಪಸ್ ಬಂದು ಎಲ್ಲ ಹೇಳ್ತೀನಿ. ಬರ್ತೀನಿ, ಅವ್ರು ಬರೋ ಟೈಮ್ ಆಯ್ತು. ಸರಿ ರೀ. ಇವ್ರೇನು ವಾಟ್ಸಪ್ ಓಪನ್ ಅಲ್ಲಿ ಇಟ್ಟಿದ್ದಾರೆ? ನೋಡೋಣ. ನಿನ್ ಹೆಂಡ್ತಿ ಇಶ್ಯೂ ಮಾಡಿದ್ರೇನಾ? ಯಾರಿದು? ನನಗ್ ಗೊತ್ತಿಲ್ಲದೆ ಯಾರ ಜೊತೆ ಮೆಸೇಜ್ ಮಾಡಿದ್ದಾರೆ? ಸರಿ, ನೋಡೋಣ. ಹೇಗ್ ಒಪ್ಪಿಸ್ತೀಯ ನಿನ್ ಹೆಂಡ್ತಿನ? ನಮ್ ದುಬೈ ಟ್ರಿಪ್ ಬಗ್ಗೆ ಗೊತ್ತಾದ್ರೆ ಸುಮ್ನೆ ಇರ್ತಾಳ ನಿನ್ ಹೆಂಡ್ತಿ? ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಮಾಡು. ಇಲ್ಲಿವರೆಗೂ ಇಳ್ದಿದಾನ? ಈ ತರ ಯೋಚನೆ ಮಾಡ್ತಿದ್ದಾನ? ಛೀ! ನಾನ್ ಬರೋದಕ್ಕೆ 2 ತಿಂಗಳಾಗುತ್ತೆ. ಅಲ್ಲಿವರೆಗೂ ನೀನ್ ನಿಮ್ಮಮ್ಮನ್ ಮನೆಗೆ ಹೋಗು. ದುಬೈಗೆ ಹೋದ್ಮೇಲೆ ಹೊಸ ನಂಬರಿಂದ ನಾನೇ ಕಾಲ್ ಮಾಡ್ತೀನಿ. ದುಬೈಯಲ್ಲಿ ಹುಡುಗಿರ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತಾರೀ? ಚೆನ್ನಾಗೇನೆ, ತುಂಬಾ ಚೆನ್ನಾಗಿರುತ್ತೆ. ಬದ್ಕಕ್ ಸಾಕಷ್ಟು ದುಡ್ಡು ಬಂದಿದೆ ಅಲ್ವಾ? ಇನ್ಮೇಲೆ ನಾವ್ ಆ ಚೀಪ್ ಕೆಲ್ಸ ಮಾಡ್ಬೇಕಾ ಹೇಳಿ? ಚೀಪ್ ಕೆಲ್ಸನೇ ಟಾಪ್ ರೇಂಜ್ ಕರ್ಕೊಂಡೋಗುತ್ತೆ ಕಣೆ. ಸ್ವಲ್ಪ ವಾಟರ್ ಕೊಡೆ. ಬೇಕಾ? ಇಂಡಿಯಾ ನೀರ್ ಏನ್ ಚೆನ್ನಾಗಿರುತ್ತೆ, ಚೀಪ್ ಆಗಿ ದುಬೈಯಲ್ಲಿ ತಗೊಳ್ರಿ. ಏನೇ ಮಿಕ್ಸ್ ಮಾಡ್ದೆ ಅನ್ನದಲ್ಲಿ? ನೀನು ಕೈ ಮುಗಿತೀನಿ ಕಣೆ, ನೀರ್ ಕೊಡೆ. ಸೆಟಪ್ ಅನ್ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅವಳು ಕೊಡ್ತಾಳೆ ಬಂದು. ಹೆಂಡ್ತಿನ ವ್ಯಭಿಚಾರಿ ಮಾಡಿ ಮಾರ್ಕೆಟ್ಗೆ ಬಿಡ್ತ್ಯಾ? ಸಾಯೋ ಸಾಯಿ! ನಿನ್ನ ನಂಬಿ ನಿನ್ಗೋಸ್ಕರ ಕೆಟ್ಟ ಕೆಲ್ಸ ಮಾಡದ್ನಲ್ಲ, ನಾನ್ ತಪ್ಪು ಮಾಡ್ದೆ ಕಣೋ. ನಿನ್ಗ್ ಹೀಗೆ ಆಗ್ಬೇಕು. ನೋಡ್ತಿದ್ದೀರಲ್ಲ, ಇಂಥ ತಪ್ಪು ಯಾವತ್ತೂ ಮಾಡಬೇಡಿ. ಕಷ್ಟಪಟ್ಟು ದುಡಿರಿ, ಆದ್ರೆ ನಂತರ ತಪ್ಪು ಕೆಲಸ ಮಾಡಬೇಡಿ. ನಾನು ಕೂಡ ಬದುಕಲ್ಲ ಫ್ರೆಂಡ್ಸ್, ಸಾಯ್ತಿದ್ದೀನಿ.